ಮಯಾಸಭಾ ಭವನದಲ್ಲಿ ನೀರಿನಲ್ಲಿ ಬಿದ್ದಾಗ ನನ್ನನ್ನು ಕಂಡು ಪರಿಹಾಸದಿಂದ ನಕ್ಕಳು ಆ ಪಾಂಚಾಲಿ ನನಗಾದ ಅಪಮಾನಕ್ಕೆ ನಾನು ತಕ್ಕ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ತುಂಬಿದ ಸಭೆಗೆ ಆ ಪಾಂಡವರನ್ನು ದ್ಯೂತಕ್ಕೆ ಆಹ್ವಾನಿಸಿದೆ. ದ್ಯೂತದಲ್ಲಿ ಆ ಪಾಂಡವರನ್ನು ಸೋಲಿಸಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸಿದ್ದೇನೆ. 1 ವರ್ಷ ಅಜ್ಞಾತವಾಸದಲ್ಲಿ ನನ್ನ ತಾಯಿಗಳ ಪಾಂಡವರನ್ನು ಕಂಡು ಹಿಡಿದು ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸುತ್ತೇನೆ. ಎಂದೆಂದಿಗೂ ಈ ನನ್ನ ಅಖಂಡ ಕುರು ಸಾಮ್ರಾಜ್ಯಕ್ಕೆ ನನ್ನ ತಾಯಿಗಳ ಪಾಂಡವರು ಬರಲಿ. ಮಗು ಹುಟ್ಟಿದ ಕ್ಷಣ ಸಂತೋಷ ಪಡಬೇಕಾಗಿಲ್ಲ. ನನ್ನ ಮಗ ನನ್ನಂತೆ ವೀರ ಧೀರ ಶೂರ ಆಗಿ ಸಿಂಹದಂತೆ ತಲೆ ಎತ್ತಿ ನಿಲ್ಲಬೇಕು. ನನ್ನ ವೈರಿಗಳಾದ ಪಾಂಡವರ ತಲೆ ಬೆಟ್ಟು ನಿಲ್ಲಬೇಕು. ಆಗ ಈ ದುರ್ಯೋಧನನಿಗೆ ಸಂತೋಷ, ಸಂಭ್ರಮ, ಸಡಗರ. ನೀವು ಮಾತ್ರ ನಿಶ್ಚಿಂತೆ ಇದ್ದೀರಿ ಅಪ್ಪಾಜಿ. ಏನು ಬೇಕಾದರೂ ಸಂಭವಿಸಲಿ, ಯುದ್ಧವೇ ಸಂಭವಿಸಿದರೂ ಯುದ್ಧದಲ್ಲಿ ನನ್ನ ದಾಯದಗಳಿಗೆ ಸೂಜಿಮನಷ್ಟು ಭೂಮಿಯನ್ನು ಕೊಡುವುದಿಲ್ಲ. ನೀವು ಮಾತ್ರ ನಿಶ್ಚಿಂತೆಯಿಂದ ಇರಿ. ನಾನು ಯುದ್ಧದಲ್ಲಿ ವೀರ ಮರಣವನ್ನು ಹೊಂದುತ್ತೇನೆ ಹೊರತು ನನ್ನ ದಾಯದಲ್ಲಿ ಒಂದು ಸೂಜಿಮನಷ್ಟು ಕೊಡುವುದಿಲ್ಲ. ನಮಸ್ಕರಿಸುತ್ತೇನೆ.